ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಸಂಜೆ ಟೀ ಟೈಮ್ಗೆ ಸಖತ್ ಗರಿಗರಿಯಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಮಾಡೋದನ್ನು ನೋಡೋಣ. ಅದು 1 ಕಪ್ ರವೆನ ಉಪಯೋಗಿಸ್ಕೊಂಡು, ಮತ್ತು ಇದನ್ನು ವಾರಾನ್ಗಟ್ಲೆ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಸಂಜೆ ಟೀ ಟೈಮ್ಗಾದರೂ ಸರಿ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗಾದರೂ ಸರಿ, ಒಟ್ಟಿನಲ್ಲಿ ತುಂಬ ಗರಿಗರಿಯಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಇದು. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನಿಲ್ಲಿ ರವೆ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ, ದಪ್ಪ ರವೆ, ಅದೇ ರವೆ ತೊಗೊಂಡಿರೋದು. 1 ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ರವೆನ ಹಾಕಿದ್ದೀನಿ. ಇವಾಗ ಈ ರವೆನ ನಾವು ಸ್ವಲ್ಪ ಅಂದರೆ 1-2 ಸುತ್ತು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಪುಡಿ ಪುಡಿಯಾಗಿ ಇದನ್ನು ಗ್ರೈಂಡ್ ಮಾಡೋದು ಬೇಡ, ತುಂಬ ನುಣ್ಣಗೆ ನಯಸ್ಸಾಗಿ ಪುಡಿ ಮಾಡೋದು ಬೇಡ. ನೋಡಿ, 1-2 ಸುತ್ತು ಈ ರೀತಿ ನಾವು ಆನು ಆಫು ಮಾಡ್ಕೋತಾ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ. ನಾನಿಲ್ಲಿ ಅದೇ ಕಪ್ಪಲ್ಲಿ 2 ಕಪ್ ಆಗೋವಷ್ಟು ರವೆನ, ಆ 2 ಬ್ಯಾಚು ನಾನು ಗ್ರೈಂಡ್ ಮಾಡಿ ಈ ರೀತಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ನೋಡಿ, 2 ಕಪ್ ಆಗೋವಷ್ಟು ರವೆನ ಇವಾಗ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 3 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನೂ ಕೂಡ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. 3 ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕಿದ್ದೀನಿ. ಇವಾಗ ಇದಕ್ಕೆ ಜೀರಿಗೆ ಹಾಕೋಣ. ಜೀರಿಗೆ ಬದಲಾಗಿ ನೀವು ಅಜ್ವೈನನ್ನು ಕೂಡ ಹಾಕ್ಬೋದು. ಅಜ್ವೈನ ಫ್ಲೇವರು ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟಪಡಲ್ಲ, ಹಂಗಾಗಿ ನಾನಿಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ 1 ಸ್ಪೂನು. ಮತ್ತು ಸ್ವಲ್ಪ ಕರಿಬೇವು, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸು. ಮಿಕ್ಸಿನಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ತಂಥ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡು, ಬಿಳಿ ಎಳ್ಳು, ಕಪ್ಪೆಳ್ಳು ಎರಡನ್ನೂ ಕೂಡ ಹಾಕಿದ್ದೀನಿ. ನೀವು ಯಾವುದಾದ್ರೂ ಒಂದು ಹಾಕಿದ್ರೂ ಕೂಡ ಪರವಾಗಿಲ್ಲ. ಇವಾಗ ಕೊನೆಯದಾಗಿ ರುಚಿಗೆ ಉಪ್ಪು ಹಾಕೋಣ. ರುಚಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಇವಾಗ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ 1 ಸ್ಪೂನ್ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ತಾ ಇರೋದು. ಇವಾಗ ಒಂದ್ಸಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬಿಸಿ ಇರೋದ್ರಿಂದ ಮೊದಲು ನಾವು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ತುಪ್ಪ ಎಲ್ಲ ರವೆ ಕಣಗಳಿಗೂ ಕೂಡ ಚೆನ್ನಾಗಿ ಸೆಟ್ ಆಗಬೇಕು. ಆ ರೀತಿ 1-2 ನಿಮಿಷ ನಾವು ಕೈನಲ್ಲಿ ಚೆನ್ನಾಗಿ ಪುಡಿ ಪುಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ಸ್ನ್ಯಾಕ್ಸು ತುಂಬ ಗರಿಗರಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು 1-2 ನಿಮಿಷ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಇದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು. ನಾದೋದು ಅಂದರೆ ತುಂಬ ಹೊತ್ತು ನಾದೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಂದರೆ ಚಪಾತಿ ಹಿಟ್ಟಷ್ಟು ಸಾಫ್ಟಾಗಿ ನಾದೋದು ಬೇಡ, ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿರಬೇಕು ಹಿಟ್ಟು. ಹಂಗೆ ಮಾಡಿದರೆ ಮಾತ್ರ ನಾವು ಮಾಡುವಂಥ ಸ್ನ್ಯಾಕ್ಸು ಎಣ್ಣೆ ಕುಡಿಯಲ್ಲ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಚಪಾತಿ ಹಿಟ್ಟಷ್ಟು ಸಾಫ್ಟಾಗಿ ನಾದೋದು ಬೇಡ, ಗಟ್ಟಿಯಾಗಿರಬೇಕು ಹಿಟ್ಟು. ನೋಡಿ, ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಇವಾಗ ಇದನ್ನು ನಾವು ಒಂದು 10 ಅಥವಾ 15 ನಿಮಿಷ ಒಂದು ಪಾತ್ರೆನ ಮುಚ್ಚಿ ಸೆಟ್ ಆಗೋದಕ್ಕೆ ಇಡೋಣ. ಒಂದು 10-15 ನಿಮಿಷ ಇಟ್ಟರೆ ಸಾಕು. ಇವಾಗ ನೋಡಿ, ನಾನು ಕೂಡ ಒಂದು 15 ನಿಮಿಷ ಇಟ್ಟಿದ್ದೆ. ಇವಾಗ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಅಬ್ಸರ್ವ್ ಆಗಿ ಸ್ವಲ್ಪ ಗಟ್ಟಿಯಾಗಿದೆ. ಮತ್ತು ನೀರೆಲ್ಲ ಏನು ಹಾಕ್ಕೊಂಡು ನಾದ್ಕೊಳ್ಳೋದು ಬೇಡ, ಗಟ್ಟಿಯಾಗಿದ್ದಷ್ಟು ಸ್ನ್ಯಾಕ್ಸು ಗರಿಗರಿಯಾಗಿ ಬರುತ್ತೆ ಮತ್ತು ಎಣ್ಣೆ ಕುಡಿಯಲ್ಲ. ಇವಾಗ ಇದನ್ನು ಒಂದು 3-4 ಭಾಗ ಮಾಡಿಕೊಂಡು ಲಟ್ಟಿಸ್ಕೊಂಡು ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ನ್ಯಾಕ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಒಂದು ಉಂಡೆನ ತಗೊಂಡು ಈ ರೀತಿ ಶೆಲ್ಪ್ ಕಲ್ ಮೇಲೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆಗೈ ಮಾಡಿಕೊಂಡು ಪುಡಿಯೆಲ್ಲ ಹಾಕಿ ಉದುರಿಸ್ಕೊಳ್ಳೋದು ಬೇಡ. ಗೋಧಿ ಹಿಟ್ಟಾಗ್ಬೋದು, ಮೈದಾ ಹಿಟ್ಟಾಗ್ಬೋದು, ಅದನ್ನೆಲ್ಲ ಹಾಕಿ ಉದುರಿಸ್ಕೊಂಡು ಲಟ್ಟಿಸೋದು ಬೇಡ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಆಯಿತು. ಮತ್ತು ಇದನ್ನು ತುಂಬ ದಪ್ಪನಾಗಲಿ ಹಾಗೆ ತುಂಬ ತೆಳುವಾಗಲಿ ಲಟ್ಟಿಸೋದು ಬೇಡ. ಸಿಂಪಲ್ಲಾಗಿ ಒಂದು ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ಲಟ್ಟಿಸಿದ್ರೆ ಸಾಕು. ಇವಾಗ ಇದಕ್ಕೆ ನಾನು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಬಿಸಿ ಮಾಡಿ ಹಾಕ್ತೆ. ನೋಡಿ, ಅದೇ ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪನ ಉಳಿಸಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿ ಈ ರೀತಿ ನೀಟಾಗಿ ಹಚ್ಚುತ್ತಾ ಇದ್ದೀನಿ. ಈ ರೀತಿ ಎಲ್ಲ ತುಪ್ಪ ಎಲ್ಲ ಹಾಕಿ ಮಾಡೋದು ಬೇಡ ಅಂತ ಅಂದರೆ, ನಾರ್ಮಲಾಗಿ ನಾವು ಚಪಾತಿ ಹಿಟ್ಟನ್ನು ಲಟ್ಟಿಸ್ತೀವಿ ನೋಡಿ, ಅದೇ ರೀತಿ ರೌಂಡಾಗಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಂಡು ಬಿಸ್ಕೆಟ್ ಟೈಪಲ್ಲಿ ಕಟ್ ಮಾಡಿಕೊಂಡು ಹಾಗೂ ಕೂಡ ಮಾಡ್ಕೋಬೋದು. ಖಾರವಾಗಿ ಬಿಸ್ಕೆಟ್ಗಳು ರೆಡಿಯಾಗುತ್ತೆ. ನಾನಿಲ್ಲಿ ಸ್ವಲ್ಪ ಮಕ್ಕಳು ಇಷ್ಟಪಡೋ ಹಾಗೆ ಮಾಡ್ಕೋತಾ ಇರೋದು. ಸ್ವಲ್ಪ ಲೇಯರ್ ಆಗಿ ಬರುತ್ತೆ, ಸ್ವಲ್ಪ ಗರಿಗರಿಯಾಗಿ ಬರುತ್ತೆ ಅಂತೇಳಿ. ನೋಡಿ, ಈ ರೀತಿ ನಾನು ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಉದ್ದುದ್ದವಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆ ಕಡೆ ಈ ಕಡೆ ಸೈಡು ಮತ್ತು ಎಡ್ಜಸ್ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ. ನೋಡಿ, ಈ ರೀತಿ ನಾನು ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದೇನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ.
ನಾವು ರೆಡಿ ಮಾಡ್ಕೊಂಡಂಥ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡಿಕೊಂಡು ಒಂದೇ ಸಲ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಇದೇನು ಒಂದಕ್ಕೊಂದು ಅಂಟಲ್ಲ. ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ. ಇಷ್ಟಾಗಿದೆ. ಸುಮಾರಾಗಿ ಒಂದು ಅರ್ಧ ಕೆಜಿಗಿಂತ ಜಾಸ್ತಿ ಸ್ನ್ಯಾಕ್ಸ್ ರೆಡಿಯಾಗಿದೆ 2 ಕಪ್ ರವೆನಲ್ಲಿ. ಇವಾಗ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡು ಇದನ್ನು ಕರ್ಕೊಳ್ಳೋಣ. ಇವಾಗ ನೋಡಿ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ. ಕಾದಿರುವಂಥ ಎಣ್ಣೆಗೆ ಉರಿನ ನಾವು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಸ್ನ್ಯಾಕ್ಸ್ಗಳನ್ನ ಹಾಕಿ ನಾವು ಬೇಯಿಸ್ಕೋಬೋದು. ಕೊನೆ ತನಕನೂ ನಾವು ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಟ್ಟು ಇವನ್ನ ನಾವು ಹದವಾಗಿ ಬೇಯಿಸ್ಕೋಬೇಕು. ಯಾಕೆ ಅಂದರೆ ದಪ್ಪ ಇರೋದ್ರಿಂದ ಒಳಗಡೆ ಬೇಗ ಬೇಯಲ್ಲ. ಹಂಗಾಗಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇವನ್ನ ಸ್ವಲ್ಪ ಟೈಮ್ ಕೊಟ್ಟು ಹದವಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ. ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿ ಮುಳುಗಿದೆ. ಇವಾಗ ಇದನ್ನು ತೆಗೆದುಬಿಡೋಣ. ಇನ್ನೂ ಕೂಡ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಳ್ಳೋದು ಬೇಡ. ನೊರೆ ಕಡಿಮೆ ಆಗಿ ಎಲ್ಲ ಮುಳುಗುತ್ತೆ ನೋಡಿ, ಆವಾಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಅದೆಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ವಾರನ್ಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಇದನ್ನು ಎಲ್ಲನೂ ಕೂಡ ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ. ಮತ್ತು ನಾನು 2ನೇ ಬ್ಯಾಚು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ. 2ನೇ ಬ್ಯಾಚು ಸೇರಿಸ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಉರಿನ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಿಕೊಂಡೇ ನಾವು ಕೊನೆ ತನಕ ಕಡಿಮೆ ಉರಿನಲ್ಲೇ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಒಳಗಡೆ ದಪ್ಪ ಇರುತ್ತೆ ನೋಡಿ, ಚೆನ್ನಾಗಿ ಬೇಯಲ್ಲ. ಇವಾಗ ನೋಡಿ 2ನೇ ಬ್ಯಾಚು ಕೂಡ ಕಂಪ್ಲೀಟಾಗಿ ಬೆಂದು ಮುಳುಗಿದೆ ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ. ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ತೆಗೆದುಬಿಡೋಣ. ನೋಡಿ ಇಷ್ಟೇ. ಇದು ತುಂಬ ಕಡಿಮೆ ಸಮಯ, ಕಡಿಮೆ ಪದಾರ್ಥದಲ್ಲಿ ಒಂದು ಗರಿಗರಿಯಾದ ಸೂಪರ್ ಸ್ನ್ಯಾಕ್ಸ್ನ ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ನಮಗೇನೆ ಸಂಜೆ ಟೀ ಟೈಮ್ಗೆ ಇನ್ಸ್ಟೆಂಟಾಗಿ ಒಂದು ಸೂಪರ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ. ಮತ್ತು ಇವುಗಳನ್ನ ವಾರನ್ಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಸ್ವಲ್ಪನೂ ಕೂಡ ಮೆತ್ತಗಾಗಲ್ಲ. ಸ್ವಲ್ಪ ಖಾರವಾಗಿ ಹಾಗೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನೀವು ಹಿಟ್ಟನ್ನು ನಾದ್ಕೋತು ಅಂದರೆ ಸ್ವಲ್ಪ ಲೈಟಾಗಿ ಸ್ವೀಟಾಗೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಕಪ್ ರವೆನ ಉಪಯೋಗಿಸ್ಕೊಂಡು ಖಾರವಾದ ಈ ಬಿಸ್ಕೆಟ್ ಸೂಪರ್ ಸ್ನ್ಯಾಕ್ಸ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ.